ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಅ ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ 2025. 76ನೇ ಗಣರಾಜ್ಯೋತ್ಸವನ ನಾವೆಲ್ಲ ಖುಷಿಯಿಂದ ಆಚರಿಸ್ತಿದ್ದೀವಿ. ಆದರೆ ನಾನಿವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇರುವಂಥ ನ್ಯೂಸ್ ತುಂಬ ಸ್ಪೆಷಲ್. ನಮ್ಮೆಲ್ಲರ ಪ್ರೀತಿಯ ಬಾದ್ಶಾ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರಿಸಲ್ಟನ್ನು ಇನ್ನೇನು 2-3 ಅವರಲ್ಲಿ ಸ್ಟುಡಿಯೋದಲ್ಲಿ ಅನೌನ್ಸ್ ಮಾಡ್ತಾರೆ. ಬಟ್ ಅವ್ರು ಅನೌನ್ಸ್ ಮಾಡೋಕ್ಕೂ ಮುಂಚೆ ಯಾರಾಗ್ತಾರೆ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಅನ್ನುವಂಥ ಪ್ರೆಡಿಕ್ಷನನ್ನು ನಾನು ಈಗ ಈ ವಿಡಿಯೋದಲ್ಲಿ ಮಾಡಲಿಕ್ಕಿದ್ದೀನಿ. ನಿಮಗೆ ಸೇನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದರೆ ನನ್ನ ಪ್ರಕಾರ ಗಣರಾಜ್ಯೋತ್ಸವ ಅಂದರೆ ನಮ್ಮ ಫ್ಲ್ಯಾಗು ಟ್ರೈ-ಕಲರ್ ಫ್ಲ್ಯಾಗ್. ಸೊ ಆ ಟ್ರೈ-ಕಲರ್ ಫ್ಲ್ಯಾಗ್ ಥರನೇ ಟ್ರೈ-ಕಲರ್ ಪರ್ಸ್ನಾಲಿಟಿ ಒಬ್ಬರು ಬಿಗ್ ಬಾಸ್ ಒಳಗಿದ್ದಾರೆ. ದಟ್ ಇಸ್ ನನ್ ಅದರ್ ದ್ಯಾನ್ ತ್ರಿವಿಕ್ರಮ. ಸೊ ನನ್ನ ಪ್ರಕಾರ ದ ಒನ್ ಆ್ಯಂಡ್ ಓನ್ಲಿ ತ್ರಿವಿಕ್ರಮ್ ಇಸ್ ಗೋಯಿಂಗ್ ಟು ವಿನ್ ದಿಸ್ ಬಿಗ್ ಬಾಸ್ ಸೀಸನ್ 11 ಅಂತ ನಂಗೆ ಅನಿಸುತ್ತೆ. ಬಟ್ ಈ ಟಿ ವಿ ಚಾನಲ್ಗಳು ಇರೋದೇ ಟಿ ಆರ್ ಪಿಗೋಸ್ಕರ ಆಗಿರೋದ್ರಿಂದ ದೇರ್ ಇಸ್ ಹೈ ಚಾನ್ಸಸ್ ದ್ಯಾಟ್ ದೇ ವಿಲ್ ಮೇಕ್ ದ ಲುಂಗಿ ಬಾಯ್ ಹನುಮಂತ ಟು ವಿನ್ ಬಿಗ್ ಬಾಸ್ ಅನ್ನೋದು ನನ್ನ ಒನ್ ಮೋರ್ ಪ್ರೆಡಿಕ್ಷನ್. ಬಟ್ ತ್ರಿವಿಕ್ರಮ್ ಗೆದ್ದರೆ ನಂಗೆ ಖುಷಿ, ಹನುಮಂತು ಗೆದ್ದರೆ ಹನುಮಂತು ಫ್ಯಾನ್ಸ್ ಖುಷಿ ಆಗ್ಬೋದು. ಬಟ್ ನಿಜವಾಗ್ಲೂ ಎಲಿಜಿಬಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ. ಎನಿವೇಸ್, ಲೆಟ್ಸ್ ಸಿ ಯಾರು ಗೆಲ್ತಾರೆ ಅಂತ. ಬಟ್ ನನ್ನ ಪ್ರೆಡಿಕ್ಷನ್ ಈಗಲೂ ಸಹ ತ್ರಿವಿಕ್ರಮ್ ಗೆಲ್ಲಬೇಕು, ತ್ರಿವಿಕ್ರಮ್ ಗೆಲ್ತಾನೆ ಅಂತ. ಬಟ್ ಲಾಸ್ಟ್ ಮೊಮೆಂಟಲ್ಲಿ ಏನೂ ಆಗ್ಬೋದು ಗುರುವೇ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.